ಸಬ್ಬಕ್ಕಿ ಬಾತು ಹೊಸ ತಿಂಡಿ ಅದ್ರ ಜೊತೆಗೆ ಚಟ್ನಿ. ಬನ್ನಿ ಹೆಂಗೆ ಮಾಡೋದಂತ ಬೇಗ ನೋಡ್ಕೊಬರೋಣ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಶುಂಠಿ, ಒಂದು ಕಡ್ಡಿಯಷ್ಟು ಪುದೀನ, ಸ್ವಲ್ಪ ಕಾಯಿ, 7ರಿಂದ 8 ಬೆಳ್ಳುಳ್ಳಿ ಪಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ. ನೋಡ್ರಿ, ಬಾಣಲಿಲಿ ಹುರಿದಿರ್ತಕ್ಕಂಥ 3 ಒಣಮೆಣ್ಸಿನ್ಕಾಯಿ, 3 ಹಸಿಮೆಣ್ಸಿನ್ಕಾಯಿ, 1 ಟೊಮೊಟೊ, ಇಷ್ಟು ಎಲ್ಲ ಮಿಕ್ಸಿಗೆ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಅರಿಶಿಣದ ಪುಡಿನ ಆ್ಯಡ್ ಮಾಡೋಣ. ಇದೇ ರೀತಿ 1 ಈರುಳ್ಳಿನ ಬಾಣಲಿಲಿ ಸುಡಬೇಕು. ಬಾಣಲಿಲಿ ಸುಟ್ಟಿರ್ತಕ್ಕಂಥದ್ದು, ಮತ್ತು ಸ್ವಲ್ಪ ಸೋಂಪನ್ನ ಆ್ಯಡ್ ಮಾಡ್ಕೊಳ್ಳಿ. ಬಾಣಲಿಲಿ ಸುಟ್ಟಿರ್ತಕ್ಕಂಥ ಈರುಳ್ಳಿನ ಆ್ಯಡ್ ಮಾಡಿ. ಇದಿಷ್ಟನ್ನು ನಾವೀಗ ತರಿಯಾಗಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ರುಬ್ಕೊಂಡು ಬರೋಣ ಬನ್ನಿ. ನೋಡಿ, ಈ ಥರ ತರಿಯಾಗಿ ರುಬ್ಕೊಳ್ಳಿ. ಒಂದು 80% ಅಷ್ಟು. ಬಾಣಲಿ ಇಲ್ಲ, ಪಾತ್ರೆ ಇಟ್ಕೊಳ್ಳಿ. ಪಾತ್ರೆ ಇಟ್ಕೊಂಡು 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಎಣ್ಣೆ, ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡಿ. ಪಲಾವ್ ಐಟಮ್ಮು ಜೊತೆಗೆ 2 ಏಲಕ್ಕಿ. ಪಲಾವ್ ಐಟಮ್ಮು ಒಂದು ಚಿಕ್ಕ ಪಾಕೆಟ್ 10 ರೂಪಾಯಿದಾದರೆ ಸಾಕು. ಸ್ವಲ್ಪ ಕರ್ಬೇವಿನ ಸೊಪ್ಪು. ನೋಡಿ, ಈ ಥರ ಲೈಟಾಗಿ ಲೋ ಫ್ಲೇಮಲ್ಲಿ ಈ ಥರ ಬೇಯಿಸ್ಕೊಳ್ಳಿ. ತದನಂತರ ನಿಮಗೆ ಏನು ಲೋ ಫ್ಲೇಮಲ್ಲಿ ಮಸಾಲೆನ ನೀಟಾಗಿ ಬೇಯಿಸ್ಕೊಳ್ಳಿ. ನಾವೇನು ಅಕ್ಕಿ ತೊಗೊಂಡಿರ್ತೀವಲ್ಲ, ಆ ಅಕ್ಕಿಗೆ ಡಬಲ್ ನೀರು. ನಾನು 1.5 ಗ್ಲಾಸ್, ದೊಡ್ಡ ಗ್ಲಾಸಲ್ಲಿ 1.5 ಗ್ಲಾಸ್ ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ 10 ನಿಮಿಷದ ಮುಂಚೆನೇ. ಈಗ ನಾನು ಅದೇ ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ. ಈಗ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಳ್ಳಿ, ಪರವಾಗಿಲ್ಲ. ಈ ಥರ ಚೆನ್ನಾಗಿ ಕುದೀಲಿ. ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಅರ್ಧ ಕಟ್ಟಷ್ಟು ಸಬ್ಬಕ್ಕಿ ಸೊಪ್ಪು ಚಿಕ್ಕದಾಗಿ ಹಚ್ಕೊಂಡಿರ್ತಕ್ಕಂಥದ್ದು. ಇದೇ ಮೇಯ್ನು, ಇದೇ ರೆಸಿಪಿ ಹೇಳ್ತಾ ಇರೋದು ನಾನು. ಸಬ್ಬಕ್ಕಿ ಬಾತ್ ಅಂತ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಸ್ವಲ್ಪ ಕುದೀಲಿ, ಚೆನ್ನಾಗಿ ತಿರುಗಿಸಿಟ್ಕೊಳ್ಳಿ. ಈಗ ಹೈ ಫ್ಲೇಮ್ ಇರಲಿ, ಏನು ತೊಂದರೆ ಇಲ್ಲ. ಬಟ್ ಸ್ಟಾರ್ಟಿಂಗ್ ಮಸಾಲೆ ಬೇಯಬೇಕಾದ್ರೆ ಮತ್ತು ರೈಸ್ ಕುದಿಬೇಕಾದ್ರೆ ಲೋ ಫ್ಲೇಮ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಕುದೀತಾ ಇದೆ. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನೀರಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ, ಸಾಲ್ಟು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಈಗ ಚೆಕ್ ಮಾಡ್ಕೊಂಡಾದಮೇಲೆ ನಾವು ಏನು ರೈಸ್ ತೊಗೊಂಡಿದ್ವಲ್ಲ ಅದಕ್ಕೆ ಡಬಲ್ ನೀರು ಹಾಕಿದ್ದೀವಿ ಮೊದಲೇ. ಈಗ ರೈಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ರೇಷನ್ ಅಕ್ಕಿ ಇದು, ಮೊದಲೇ ಹೇಳ್ತಾ ಇದ್ದೀನಿ. ನೋಡಿ, ಈ ಥರ ಈಗ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಫುಲ್ ಲೋ ಫ್ಲೇಮಲ್ಲಿ ಉರಿಲಿ. ಈ ಥರ ಮುಚ್ಚಿಬಿಡಿ, ಒಂದು 10 ಮಿನಿಟ್ಸ್ ಬಿಡಿ. ಬನ್ನಿ ಚಟ್ನಿ ಮಾಡ್ಕೊಬರೋಣ ಹೆಂಗೆ ಅಂತ. ಇದಕ್ಕೆ ಕಾಂಬಿನೇಷನ್ 3 ಹಸಿಮೆಣ್ಸಿನ್ಕಾಯಿ ಬಾಣಲಿಲಿ ಹುರ್ಕೊಳ್ಳಿ. ಸ್ವಲ್ಪ ಕಡಲೆ ಬೀಜ ಹುರ್ಕೊಳ್ಳಿ. ಸ್ವಲ್ಪ ಜೀರಿಗೆ ಹುರ್ಕೊಳ್ಳಿ. ನೋಡಿ, ಸಿಪ್ಪೆ ತೆಗೆದಿರ್ತಕ್ಕಂಥ ಕಡಲೆ ಬೀಜ, ಸ್ವಲ್ಪ ಜೀರಿಗೆ, ಹಸಿಮೆಣ್ಸಿನ್ಕಾಯಿ ಮತ್ತು ಕೊಬ್ಬರಿನ ಇದ್ರೊಳಗಡೆ ಆ್ಯಡ್ ಮಾಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಶುಂಠಿನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಆಗಲೇ ಬಾಣಲಿಲಿ ಹುರಿದಿರ್ತಕ್ಕಂಥ ಇದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳಿ, ಮತ್ತು ಸ್ವಲ್ಪ ಹುಣಸೆ ಹುಳಿ. ಇಷ್ಟು ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ತರಿಯಾಗಿ ರುಬ್ಕೊಂಡು ಬರೋಣ. ಈ ಚಟ್ನಿಗೂ ಸಬ್ಬಕ್ಕಿ ಬಾತ್ಗೂ ತುಂಬ ಕಾಂಬಿನೇಷನ್, ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ. ಲೈಟಾಗಿ ಒಗ್ಗರಣೆ ಕೊಡ್ತಾಯಿದ್ದೀನಿ ನಾನು, ಚೌಟಲ್ಲಿ ಅಷ್ಟೇ ಕೊಡ್ತಾಯಿದ್ದೀನಿ. 2 ಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಏನು ಚಟ್ನಿ ರುಬ್ಕೊಂಡಿದ್ದೀವಲ್ಲ ಅದೇ ಮಿಕ್ಸಿ ಜಾರ್ಗೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ನಾವು ಇದಕ್ಕೆ ನಾನು ಆಲ್ರೆಡಿ ಬಾತ್ಗೆ ಉಪ್ಪು ಕರೆಕ್ಟಾಗಿರೋದ್ರಿಂದ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ನೋಡಿ, ರೈಸ್ ಯಾವ ಥರ ಬಂದಿದೆ ಅಂತ ನೋಡೋಣ ಬನ್ನಿ. ನೋಡಿ, ಈ ಥರ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ ರೈಸು. ರೇಷನ್ ಅಕ್ಕಿಲಿ ಮಾಡಿರ್ತಕ್ಕಂಥದ್ದು, ಜೊತೆಗೆ ಕಾಂಬಿನೇಷನ್ ಚಟ್ನಿ ತುಂಬ ಚೆನ್ನಾಗಿದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.